ಸಂತೋಷವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಈ ಸುಂದರ ಹೊತ್ತಿನಲ್ಲಿ ನಾವು ಸಹಿತ ನಮ್ಮ ಗುರುಗಳನ್ನ ಸುಮಾರು 6-7 ವರ್ಷದಿಂದ ನೆನಪಿಸಿಕೊಂಡು ವಾಟ್ಸಪ್ ಗ್ರೂಪ್ ಮಾಡಿ ಎಲ್ಲರನ್ನೂ ಗೆಳೆಯರನ್ನ ಸಹೋದರಿಯರನ್ನ ಕೂಡಿಸುವಂತ ಒಂದು ಪ್ರಯತ್ನವನ್ನ ನಾವೆಲ್ಲ ಮಾಡ್ತಾ ಬಂದು ಕೊನೆಗೆ ಮೇ 24 ರವಿವಾರ 2025ರಂದು ಮಾಡಲು ಈ 3 ತಿಂಗಳ ಹಿಂದೆ ಎಂ.ಕೆ. ಪಾಟೀಲ್ ಹಾಗೂ ಗೋಪಾಲಗೌಡ ಪಾಟೀಲ್ ಹಾಗೆ ಮನೋಹರಗೌಡ ಆದರ್ಗೌಡ ಇವರೆಲ್ಲ ನೇತೃತ್ವದೊಳಗೆ 3 ಬ್ಯಾಚಿನ ಎಲ್ಲ ಸದಸ್ಯರು ಸೇರಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಅದ್ದೂರಿಯಾಗಿ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಒಂದು ವಿನೂತನವಾದಂತ ಈ ಗುರುವಂದನೆಯನ್ನ ಸ್ನೇಹ ಸಮ್ಮೇಳನವನ್ನು ಮಾಡೋಣ, ಪುನರ್ಮಿಲನ ಕಾರ್ಯಕ್ರಮ ಮಾಡೋಣ ಅನ್ನುವಂತ ನಿಶ್ಚಯಕ್ಕೆ ಬಂದು ಇವತ್ತು ಆ ಸುಂದರ ಕ್ಷಣಗಳಿಗೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ಬಂಧುಗಳೇ, ಈಗ ನನ್ನ ಸ್ವಾಗತ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸುಮಾರು 40 ವರ್ಷದ ನಂತರ, ನಾವು 39 ವರ್ಷದ ನಂತರ, ನಮ್ಮ ಸೀನಿಯರ್ 40 ವರ್ಷದ ನಂತರ, ಅವರ ಸೀನಿಯರ್ 41 ವರ್ಷದ ನಂತರ ನಾವೆಲ್ಲ ಈ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ನಿಜವಾಗಿ ಇದೊಂದು ಅಮೋಘ. ಇವತ್ತು ಆ ಸ್ವರ್ಗವೇ ತೆರೆಗಿಳಿದು ಬಂದಂತೆ ಇಲ್ಲಿದೆ. ನಿಜವಾಗಿ ನಾವೆಲ್ಲ ಭಾಗ್ಯವಂತರು, ಪುಣ್ಯವಂತರು. ನಮ್ಮೆಲ್ಲ ಗುರುಗಳನ್ನ ನಾವೆಲ್ಲ ಕಣ್ಣು ತುಂಬಿಕೊಳ್ಳುವಂತ, ಅವರ ಆಶೀರ್ವಾದವನ್ನು ಪಡೆಯುವಂತ ಆ ಸುಂದರ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅಂತ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಗುರುಗಳನ್ನ, ಗುರುಮಾತೆಯರನ್ನ ಸ್ವಾಗತಿಸುವಂತ ಕಾರ್ಯಕ್ರಮ ನಮ್ಮಿಂದ ನಡೀತಾ ಇದೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತ ನಮ್ಮ ಗ್ರಾಮದ ಹಿರಿಯರು, ಅವರು ಪಂಚಾಯತಿ ಅಧ್ಯಕ್ಷರು, ಯಾವಾಗಲೂ ಅಧ್ಯಕ್ಷರು ಮಾನ್ಯ ಶ್ರೀ ಸಿ.ವಿ. ಕರಿಗಟ್ಟಿ ಅವರಿಗೆ, ನಮ್ಮ 10th ಬ್ಯಾಚಿನ ಶ್ರೀ ರಂಗನಗೌಡ ವೆಂಕಟಗೌಡ ಅವರು ಬಂದು ಪುಷ್ಪಾರ್ಪಣೆಯನ್ನು ಮಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಕ್ಲಾಪ್ಸ್ ಈ ಚಪ್ಪಾಳೆ ಮುಖಾಂತರ ಶೋಭಾ ಚಪ್ಪಾಳೆ ಜೋರಾಗಿ ಹಾಕಂತ ಹೇಳಿ ಎಲ್ಲರಿಗೂ ಚಪ್ಪಾಳೆ ಮುಖ್ಯ, ಚಪ್ಪಾಳೆ ಹಾಕಂತ ಹೇಳ್ತಾರೆ. ಹಾಗೆ ನಮ್ಮ ಹಿರಿಯ ಶಿಕ್ಷಕರು ಶ್ರೀ ಪಿ.ಎಸ್. ಪದ್ದನಗೌಡ, ನಿಜವಾಗಿ ಅವರೆಲ್ಲ ಪಾಠ ಹೇಳುವಾಗ ನಾವೆಲ್ಲ ಎಷ್ಟು ಕುತೂಹಲದಿಂದ ಕುಂತಿರ್ತಿದ್ವಿ ಅಂದ್ರೆ ರೇಖಾಗಣಿತ ಹೇಳ್ತಿದ್ರು, ಬೀಜಗಣಿತ ಹೇಳ್ತಿದ್ರು, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಇದು ನೆನಪಿದೆ. ಅಪ್ಪಟವಾಗಿ ಶಬ್ದ ಬಿಡಿಸ್ತಿದ್ರು ಅಂದ್ರೆ ನಮ್ಗೆ ಇನ್ನೂ ಈಗಲೂ ಕೊಟ್ಟರೆ ನಾವು ಪ್ರಮೇಯ ಬಿಡಿಸ್ತೀವಿ. ಹಿರಿಯ ಶಿಕ್ಷಕರಿಗೆ ನಮ್ಮ ಸಹೋದರರಾದಂತ ಅಸೇಡಿಯವರು ಅವರಿಗೆ ಪುಷ್ಪ ನಮನ ಸಲ್ಲಿಸಬೇಕು. ಅವರಿಗೆ ಪೂರ್ವವಾದಂತ ಸ್ವಾಗತ, ಸುಸ್ವಾಗತ. ಇನ್ನೋರ್ವ ಹಿರಿಯ ಶಿಕ್ಷಕರು ಶ್ರೀ ಅಮೃತೇಶ್ ಟಂಡನ್. ಆ ಹೆಸರೇ ಆಗಿದೆ, ನಮ್ಮ ನಿತ್ಯ ಜೀವನದಲ್ಲಿ ವಾಸವಾಗಿದೆ. ಆ ಗುರುಗಳನ್ನು ಪ್ರಾತಸ್ಮರಣೀಯರು, ಚಿತ್ರಕಲೆಯಲ್ಲಿ, ಹಿಂದಿಯಲ್ಲಿ, ಆಟೋಟದಲ್ಲಿ ಎಲ್ಲದರಲ್ಲಿಯೂ ನಮ್ಮನ್ನು ತೊಡಗಿಸಿಕೊಂಡು ಹೇಳಿದ ಒಂದು ಹಾಡು ನನಗೆ ನೆನಪಿದೆ. ಇವತ್ತಿನ ಈ ಸಂದರ್ಭಕ್ಕೆ ಬಹಳ ಮೇರಾ ನಯಾ ಬಚಪನ್ ಒಂದು ಹಾಡು. ಆ ಹಾಡನ್ನು ಅವರು ನಮಗೆಲ್ಲ 7 ವಿದ್ಯಾರ್ಥಿಗಳು, 9 ವಿದ್ಯಾರ್ಥಿಗಳು, 10 ವಿದ್ಯಾರ್ಥಿಗಳಿಗೆಲ್ಲ ಬೈಪಟ್ ಮಾಡಿಸಿದ್ರು. ಅದನ್ನು ಮೇರಾ ನಯಾ ಬಚಪನ್ ಬಾರ 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 ಆತಿಯೇ ಮುझको मधुर याद बचपन तेरे गया गया तू जीवन की सबसे मस्त खुशी मेरी. ಅಚ್ಚುಕಟ್ಟಾಗಿ ಅಂದ್ರೆ ಬಾಲ್ಯದ ನೆನಪುಗಳನ್ನ ಎಷ್ಟು ಸುಂದರವಾಗಿ ಆ ಸುಮಿತ್ರಾನಂದ ಪದ ಬದಲ ಆ ಪದದೊಳಗೆ ಸರ್ ನಮ್ಗೆ ಹೇಳಿದ್ದನ್ನ ನಾವು ಇನ್ನೂ ಕಣ್ಣು ಕಟ್ಟುವಂತೆ ಹೇಳ್ಯಾರ.
ಹಿಂದಿ ಒಳಗೆ ಪುಸ್ತಕ ಮೇಲೆ ಇರ್ತದೆ ಶಬ್ದ. ಭಾಳ ಮಂದಿ ನೋಡ್ತೀವಿ ನಾವು. ಶಬ್ದವೇನಂದ್ರೆ ಭಾಳ 40 ಮಂದಿ ಒಳಗೆ ಒಂದು 30 ಮಂದಿ ಬರ್ತಿದ್ವಿ. ಇನ್ನು 30 ಮಂದಿ ಬರ್ತಿದ್ವಿ. ತೆಗೀರಿ ಪುಸ್ತಕ ತೆಗೀರಿ ನೋಡಲ್ಲಿ ತಕ್ಷ ಅವಾಗ ನಾವು ಅಕ್ಷರ ಮತ್ತು ಅಕ್ಷರವನ್ನು ನೋಡಿದ್ವಿ. ಆಗ ಮನೆಗೆ ನಮ್ಮ ಸಹೋದರಿ ಪದ್ಮಗುಡಿಯವರು ಅಮೃತೇಶ್ ಚಂದ್ರಸರಿಗೆ ಉತ್ಪೂರ್ವವಾದಂಥ ಸ್ವಾಗತ ಸ್ವಾಗತ. ವೈದ್ಯ ಟೀಚರು ಶಾಮಲಾ ಟೀಚರ್ ಅವರ ಶಾಮಲಾ ಟೀಚರ್ ಪ್ರಾಥಮಿಕ ಶಾಲೆಯ ಶ್ರೀ MKV ಶಾಲೆಯ ನಮ್ಮ ಶ್ರೀ SS ಪಂಚವಾರಿಗಳು ಅವರು ಸಹಿತ ನಮಗೆಲ್ಲ ಮೂಲಾಕ್ಷರಗಳನ್ನು ಕಲಿಸಿ ಆ ಕವಿ ನಾವು ಗೆಳೆಯರು ಹೃದಯ ಹೂವಿನ ಅಂತರ ನಾಳೆ ನಾವೇ ನಾಗರಿಕರು ನಮ್ಮ ಕನಸು ಸುಂದರ ಅವತ್ತ ಹೇಳಿದ ರಾತ್ರಿ 11:00 ಮಾತಾಡೋಣ. ನಮ್ಮ ಮನೋಹರಗೌಡ ಆಲಂಪಟ್ಟವರು ಪುಷ್ಪವನ್ನು ಸಲ್ಲಿಸಬೇಕು. ಅವರಿಗೆ ಹುಡುಕಬೇಕಾದ ಸ್ವಾಗತ ಸುಸ್ವಾಗತ. ದಯವಿಟ್ಟು ಸ್ವಾಗತ ಸುಸ್ವಾಗತ ಅಂದಾಗ ಚಪ್ಪಾಳೆಯನ್ನು ಜೋರಾಗಿ. ಹಾಗೆ ನಮ್ಮ SRH ಒಳಗೆ ಬೋಧಕೇತರ ಸಿಬ್ಬಂದಿ FDC ಅವರು ಆಮೇಲೆ ಶ್ರೀ ನಾಗನಗೌಡ ಕಿತ್ತಿಗೌಡರು ಒಂದು ಸಾಕು ಭಯ ಪಡ್ತಿದ್ರಿ ಅವ್ರು ನೋಡಿ ಆ ಶಬ್ದ ಅಷ್ಟೇ ಸಾಕು ಅಂತ ನಮ್ಮ ನಾಗನಗೌಡ ಸರ್ಗೆ ದೇವೇಂದ್ರ ಅವರು ಪುಷ್ಪವನ್ನು ಪದ್ಮ ಒಂದು ಚೇರ್ ತಗೋರೆ ಬೆಳಿಗ್ಗೆ ಹೌದು ಹೇಳಿ ಸುಮಿತ್ರಾ 8:00 ಹೋಗ್ರ ಅಷ್ಟರು ಬಂದ್ರ ಸಾವಿತ್ರಿ ಹೋಗ್ಬೇಕು ಬಂದಿಲ್ಲ ನೋಡು. ಏಯ್ ಸಾವಿತ್ರಿ ಹೋಗ್ಬೇಕು ಬಂದಿಲ್ಲ. ಗೊತ್ತಾ ಸಿಗೋಲ್ಲ ನಾವು ಒಂಚೂರು ಗೊತ್ತು ಸಿಗೋಲ್ಲ ಪದ್ಮ ಹೆಂಗೆ ನೋಡು ಒಳ್ಳೆ ವಯಸ್ಸಾಗಿರ್ಬೋದು ಹಾಂ. ಹಾಗೆ ಪ್ರಾಥಮಿಕ ವಿಭಾಗದಿಂದ ಶ್ರೀ SN ನಿಂಗನಗೌಡ ಸರ್ ಆ ಹೆಸರನ್ನು ಕೇಳಿದಾಗ ಬಹಳ ಅವರು ನಮಗೆ ವಿಜ್ಞಾನವನ್ನು ಹೇಳ್ಕೊಡ್ತಾ ಇದ್ರು. ಆಟಗಳಲ್ಲಿ ಪಾಠಗಳಲ್ಲಿ ಆಸಕ್ತಿಕರವನ್ನು ಮಾಡ್ತಿದ್ರು. ಆ ಗ್ಯಾಲರಿಗೆ ಬಂದ್ರೆ ಎಲ್ಲ ಕಾರ್ಯಕ್ರಮದ ಮುಂಚೂಣಿ ಸ್ಥಾನವನ್ನು ವಹಿಸ್ತಿದ್ರು. ಅದಕ್ಕೆ ಅವರಿಗೆ ನಮ್ಮ ರಮೇಶ್ ಪಾಟೀಲ್ ಅವರಿಗೆ ಪುಷ್ಪಾರ್ಪಣೆ ಅವರಿಗೆ ಹುಟ್ಟುಹಬ್ಬದ ಸ್ವಾಗತ ಸುಸ್ವಾಗತ. ಅಲ್ಲೇ ಐತೆ ಲಕ್ಷ್ಮಿ ಹತ್ರ ಐತಿ ಲಕ್ಷ್ಮಿ ನಮ್ಮ ಪಿನ್ ಏನೋ ಅದ್ರಾಗ ಕಾರ್ಯಕ್ರಮದ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ನಿಜವಾಗಿಯೂ ವಿಜ್ಞಾನದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಉಂಟು ಮಾಡಿದವರು. ಮಧ್ಯಾಹ್ನ ಆದ್ರೆ ಕೆಮಿಸ್ಟ್ರಿ ಇಲ್ಲ ಬಯಾಲಜಿ ಇಲ್ಲ ಫಿಸಿಕ್ಸ್ ಅವರು ಹೇಳಿದಂತ 102 ರಾಸಾಯನಿಕ ಸೂತ್ರಗಳು NaCl, H2O ಏನು ಅದ್ಭುತವಾದಂತಹ ಸೂತ್ರಗಳು. ಆಮೇಲೆ ಅಧಿಕ ಜೀವನದ ವಿಜ್ಞಾನವನ್ನು ನಾವು ಯಾವ ರೀತಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಮಾಡ್ತಾ ಇದ್ದೇವೆ
ಒಯ್ ಸೇಬ್ ಚೇಂಜ್ ಆಗಿಟ್ಟಾವ ಇದು ಚೇರ್ ತಗೋ ಅಲ್ಲಿ ಚೇರ್ ತಗೋ ಚೇರ್ 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 ಪ್ಲೇಟ್ ತಗೊಳ್ಳೋಣ. ಅವ್ರು ಅದಾರ ಮತ್ತೆ ಈಗ ಕಾಂದಾ ಟೀಚರ್ ಬಹಳಷ್ಟು ಯಾರಿಗೆ ಭರತನಾಟ್ಯ ಇರ್ಬೋದು. ಭರತನಾಟ್ಯ ಯಾಕಂದ್ರೆ ಅಲ್ಲಿ ಕಾಂದಾ ಟೀಚರ್ ಅದಾರ ಅಂತಾನೆ ಅರ್ಥ. ಅದ್ಭುತವಾದಂಥ ಭರತನಾಟ್ಯದ ಪ್ರಯೋಗವನ್ನ ನಾವೆಲ್ಲ ಸಹೋದರಿಯರಿಗೆ ಬಹಳಷ್ಟು ಉತ್ತಮವಾಗಿ ಪಾಠಗಳಲ್ಲಿ ಎಲ್ಲ ಪಾಠಗಳನ್ನು ಅತ್ಯುತ್ತಮವಾಗಿ ಕ್ರೀಡಾಕೂಟ ಇರ್ಬೋದು, ಇನ್ನಿತರ ಎಲ್ಲ ಚಟುವಟಿಕೆ ಇರ್ಬೋದು, ಎಲ್ಲದರೊಳಗೂ ನಾವು ಸಕ್ರಿಯವಾಗಿ ತೊಡಗುವಂತೆ ಮಾಡಿದಂಥ ಕಾಂದಾ ಟೀಚರ್ ಅವರಿಗೆ ಸಹೋದರಿ ಸುಜಾತ ಹುಲ್ಕೋಟಿ ಅವರಿಂದ ಪುಷ್ಪಾರ್ಚನೆ ಅವರಿಗೆ ಹುಟ್ಟುಹಬ್ಬದ ಸ್ವಾಗತ ಸುಸ್ವಾಗತ. ಈಗ ಕಾಂದಾ ಟೀಚರ್ ಸಿಬ್ಬಂದಿಯವರಾದಂಥ ರಾಮಣ್ಣ ಕೌಳಿಗೆ ಅವರಿಗೆ ಎಸ್ ಗೌರಿ ಅವರು ಸುಜಾತಕ್ಕ ನೋಡಿ ಗೊತ್ತ ಸಿಗೋಣ ಅಲ್ಲ ಸುಜಾತಕ್ಕ ಒಂಚೂರು ಗೊತ್ತು ಸಿಗೋಣ ಗೌರಿ ಅವರು ಬಂದಾಗ ಸಿಟಿ ರೋಡ್ ಬಂದಾಗ ನಾಳೆ ಶಾಲೆ ಸುಟ್ಟಿ ಇರ್ತದ, ನಾಳೆ ಶಾಲೆ ಸುಟ್ಟಿ ಇರ್ತದ, ಅಚ್ಚಾಳೆ ಅವರು ಬಂದಾಗ ನಾಳೆ ಶಾಲೆ ಸುಟ್ಟಿ ಇರ್ತದ. ಅದಕ್ಕೆ ನೋಟಿಸ್ ಹಾಗೆ ಬೋಧಕೇಂದ್ರ ಸಿಬ್ಬಂದಿಯವರಾದಂಥ ಬಸಕ್ಕಪ್ಪ ಅಚ್ಚಾಳೆ ಅವರು ಸಹಿತ ನಮ್ಮ ಶಶಿಕಲಾ ಹೊಸದಾಗಿ ಅವರಿಂದ ಅವ್ರಿಗೆ ಸಹಿತ ಹುಟ್ಟುಹಬ್ಬದ ಸ್ವಾಗತ ಸುಸ್ವಾಗತ. ಹಾಗೆಯೇ ನಮ್ಮ ಕಳಕಲ ಸರ್ ಅವರು ಸಹಿತ ನಮ್ಮ ಶಾಲೆಗಳಿಗೆ ಸೇವೆಯನ್ನು ಸಲ್ಲಿಸಿದವರು, ಅವರು ಸಹಿತ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದವರು. ಕಳಕಲ ಅವರಿಗೆ ಗೀತಾ ಪಾಟೀಲ್ ಅವರಿಂದ ನಮ್ಮ ಸೀನಿಯರ್ ಬ್ಯಾಚಿನ ನಮ್ಮೆಲ್ಲ ಸೀನಿಯರ್ ಬ್ಯಾಚಿನ ಅಂದ್ರೆ ನಮ್ಮ ಎಂ ಕೆ ಪಾಟೀಲ್ ಬ್ಯಾಚಿನ ಶ್ರೀಯುತ ಡಾಕ್ಟರ್ ಶಿವಣ್ಣ ಗುರಿ ಅವರು ಇಲ್ಲೇ ನಮ್ಮ ಹುಡುಕೋಟೆ ಒಳಗೆ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು. ಈಗ ಸಮೀಪದ ಗದಗಿನೊಳಗೆ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಗೂ ಬಹಳ ಹೆಮ್ಮೆ, ನಮ್ಮ ಆತ್ಮೀಯರೊಬ್ಬರು ನಮ್ಮ ಸೀನಿಯರ್ ಬ್ಯಾಚಿನವರು ಒಬ್ಬರು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿರೋದ್ರೆ ನಾವೆಲ್ಲ ಹೆಮ್ಮೆ ಪಡ್ತೀವಿ. ಅದು ನಮ್ಮೆಲ್ಲ ಮಕ್ಕಳು ಅವರು ಸ್ಟೂಡೆಂಟ್ ಆಗಿದ್ದಾರೆ, ಇದು ಬಹಳ ಹೆಮ್ಮೆ ಪಡ್ತೀವಿ. ನಮ್ಮ ನಾವೇನಿಲ್ಲ ನಮ್ಮ ಸರ್ಗಳು ನಮ್ಮೆಲ್ಲ ಆತ್ಮೀಯ ಸಹೋದರರು ಸಹೋದರಿಯರ ಮಕ್ಕಳು ಆ ಕಾಲೇಜಿನೊಳಗೆ ಅವರು ಸ್ಟೂಡೆಂಟ್ ಆಗಿದ್ರು. ಅದಕ್ಕೆ ಅವರಿಗೆ ಸಹಿತ ಪುಷ್ಪಾರ್ಪಣೆ ಅದನ್ನು ನಮ್ಮ ಶ್ರೀಯುತ ಎಂ ಕೆ ಪಾಟೀಲ್ ಹುಟ್ಟುಹಬ್ಬದ ಸ್ವಾಗತ ಸುಸ್ವಾಗತ. ಯಾರಂತವರು ಯಾರು ಅದಂತೆ ಮೊದಲ ಎಷ್ಟು ಪ್ರಿನ್ಸಿಪಲ್ ವಿವೇಕಾನಂದ ಕಾಲೇಜ್